ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢಯತೀಶ್ವರಂ ವಿದ್ಯಾವಿನಯಸಂಪನ್ನಂ वीतरागं विवेकिनं वन्दे वेदान्ततत्त्वज्ञं शिवानन्दभारतीशं सदाशिवसमारम्भां श्रीशङ्कराचार्यमध्यमाम् अस्मदाचार्यपर्यन्तां वन्दे गुरुसूत्रपरम्पराम्. ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಜಗದ್ವಂದ್ಯ ಜಗದ್ಗುರು ಭಕ್ತರ ಕಾಮಧೇನು ಸಿದ್ಧಾರೂಢರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ತತ್ಸ್ವರೂಪರೇ ಆಗಿರುವ ಮೌನಯೋಗಿ ಸ್ಥಿತಪ್ರಜ್ಞ ಬ್ರಹ್ಮವಿದ್ವರಿಷ್ಠ ಗುರುನಾಥಾರೂಢರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಪರಮಪೂಜ್ಯ ಬ್ರಹ್ಮಲೀನ ಸದ್ಗುರು ಶಾಂತಮೂರ್ತಿ ವೀರಭದ್ರ ಮಹಾಸ್ವಾಮೀಜಿಯವರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ನಾವೆಲ್ಲರೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಬಳ್ಳಾರಿ ಮಹಾನಗರದಲ್ಲಿ ಪರಮಪೂಜ್ಯರಾದ ಶ್ರೀ ನಿತ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರು ಆಯೋಜಿಸಿರುವ ಈ ಗುರುಪೂರ್ಣಿಮೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ಎನ್ನ ಪರಮಾರಾಧ್ಯ ಸದ್ಗುರು ವಿಶ್ವಕುಟುಂಬಿ ನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾದ ತ್ರಿವಿಧ ದಾಸೋಹಿಗಳಾದ ಜಗದ್ಗುರು ಅಪ್ಪಾಜಿಯವರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಪರಮಪೂಜ್ಯ ನಿತ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರಿಗೂ ಹಾಗೂ ಬಸವಾನಂದ ಸ್ವಾಮೀಜಿಯವರಿಗೂ ಅದ್ವೈತಾನಂದ ಮಹಾಸ್ವಾಮೀಜಿಯವರಿಗೂ ಉಳಿದೆಲ್ಲ ಪೂಜ್ಯರಿಗೂ ಉಪಸ್ಥಿತ ಮಾತಾಜಿಯವರಿಗೂ ಅನೇಕ ವಂದನೆಗಳನ್ನು ಹೇಳುತ್ತಾ, ಪುಣ್ಯಮಯ ಪರ್ವ ಗುರು ಪೌರ್ಣಿಮೆಯಂದು ಇಂದಿನ ಈ ಶುಭ ಸಂಜೆಯಂದು ಸದ್ಗುರುದೇವನ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಇಲ್ಲಿವರೆಗೂ ಪೂಜ್ಯರು ತಮ್ಮೆಲ್ಲರಿಗೂ ಈ ಯಾವ ಗುರು ಪೌರ್ಣಿಮೆ ಅಥವಾ ವ್ಯಾಸ ಪೌರ್ಣಿಮೆಯ ಒಂದು ಮಹತ್ವವನ್ನು ಬಹು ಸುಂದರವಾಗಿ ತಿಳಿಯಪಡಿಸ್ತಾ ಬಂದರು. ಇವತ್ತಿನ ಈ ಯಾವ ಗುರು ಪೌರ್ಣಿಮೆಯಂದು ಸಾಕ್ಷಾತ್ ನಾರಾಯಣನ ಸ್ವರೂಪರೇ ಆಗಿರತಕ್ಕಂಥ ವ್ಯಾಸಾಯ ವಿಷ್ಣು ರೂಪಾಯ ಎಂಬ ಹಾಗೆ ಭಗವಾನ್ ವೇದವ್ಯಾಸರು ಅವತರಿಸಿದ ದಿನ ಗುರು ಪೌರ್ಣಿಮೆ ಮತ್ತು ಅವರ ಶಿಷ್ಯರಿಗೆ ಉಪದೇಶವನ್ನು ಗೈದು ಆ ಶಿಷ್ಯರು ಸಂತುಷ್ಟರಾಗಿ ಭಗವಾನ್ ವೇದವ್ಯಾಸರನ್ನು ಭಕ್ತಿ ಶ್ರದ್ಧೆಯಿಂದ ಅವರನ್ನು ಪೂಜಿಸಿದ ಈ ಪುಣ್ಯಮಯ ದಿನವನ್ನು ನಾವೆಲ್ಲರೂ ಕೂಡ ಗುರು ಪೌರ್ಣಿಮೆ ವ್ಯಾಸ ಪೂರ್ಣಿಮೆ ಅಂತ ಆಚರಣೆ ಮಾಡ್ತೀವಿ. ಯಾಕಂದ್ರೆ ನಾಸ್ತಿ ತತ್ವಂ ಗುರು ಪರಂ ಅಂತ, ಗುರುವಿನಕ್ಕಿಂತಲೂ ಶ್ರೇಷ್ಠವಾದ ತತ್ವ ಇನ್ನೊಂದಿಲ್ಲ. ನಾವು ನಮ್ಮ ಜೀವನದಲ್ಲಿ ನಮ್ಮ ಹೃದಯದಲ್ಲಿ ಅಡಗಿರ್ತಕ್ಕಂಥ ಅಜ್ಞಾನ ಅಂಧಕಾರವನ್ನು ಕಳೆದುಕೊಂಡು ಜ್ಞಾನ ಜ್ಯೋತಿಯನ್ನು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕಾದ್ರೆ ಅದು ಗುರುವಿನಿಂದಲೇ ಸಾಧ್ಯ. ಆದ್ದರಿಂದ ಆ ಸದ್ಗುರುದೇವ ನಮ್ಮ ಹೃದಯದಲ್ಲಿರ್ತಕ್ಕಂಥ ಅಜ್ಞಾನ ಅಂಧಕಾರ ದುರ್ಗುಣಗಳನ್ನು ಕಳೆದು ನಮಗೆ ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ನಮ್ಮ ಬದುಕನ್ನು ನಮ್ಮ ಜೀವನವನ್ನು ಸುಂದರವಾಗಿ ಬಂಗಾರಮಯವನ್ನಾಗಿ ಮಾಡಿರುತ್ತಾನೆ. ಆದ್ದರಿಂದ ಆ ಗುರುವಿನ ಉಪಕಾರ ತೀರಿಸಲಿಕ್ಕೆ ಗುರುದೇವ ತುಜ ಉಪಕಾರ ಅನಂತ ಅಪಾರ ಜ್ಞಾನ ನೇತ್ರ ಉಗಾಡಿಯ ಅಂತ ಕಬೀರದಾಸರು ಹೇಳಿದ ಹಾಗೆ ಆ ಸದ್ಗುರುನಾಥನ ಉಪಕಾರ ಭಾಳ ಅನಂತದ, ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಗುರುಪೂರ್ಣಿಮೆಯಂದು ನಾವೆಲ್ಲರೂ ಕೂಡ ಆ ಪರಮಾತ್ಮನ ಸ್ವರೂಪನಾಗಿರ್ತಕ್ಕಂಥ ಆ ಗುರು ಬೇರೆ ಅಲ್ಲ,
ಈಶ್ವರತೆ ಗುರುಮೇ ಅಧಿಕ ಭಕ್ತಿ ದಾರೈ ಸುಜಾನ್. ಭಕ್ತನಾದಂಥವನು ಪರಮಾತ್ಮನಿಗಿಂತಲೂ ಗುರುವಿನಲ್ಲಿ ಅಧಿಕ ಭಕ್ತಿಯನ್ನಿಡಬೇಕು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೇತೆ ಕಥಿತೆ ಹರ್ತ ಪ್ರಕಾಶಂತೆ ಮಹಾತ್ಮನ ಎಂಬ ಉಪನಿಷತ್ ಹೇಳಿದಂತೆ ಆ ಭಗವಂತನಲ್ಲಿ ಈಶ್ವರನಲ್ಲಿ ಇಟ್ಟಿರುವ ಶ್ರೇಷ್ಠವಾದ ಪರಾಭಕ್ತಿಯನ್ನು ಆ ಸದ್ಗುರುದೇವನ ಚರಣಾರವಿಂದಗಳಲ್ಲಿ ನಾವು ಇಟ್ಟಿದ್ದಾದ್ರೆ ಆ ಗುರು ನಮಗೆ ಭೋಗ ಮೋಕ್ಷ ಪ್ರದಾತ್ರೆ ಸದ್ಗುರವೇ ನಮಃ ಅಂತ ಆ ಗುರುವಿಗೆ ನಾವು ಶರಣಾಗತರಾದ್ರೆ ಆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಸದ್ಗುರುನಾಥ ನಮ್ಮ ಇಷ್ಟಾರ್ಥವನ್ನು ನಾವು ಭೋಗವನ್ನು ಇಹಲೋಕದ ಭೋಗ ಭಾಗ್ಯ ಶ್ರೀ ಸಂಪತ್ತು ಅಧಿಕಾರ ವಿದ್ಯಾ ಇಹಲೋಕದ ಭೋಗವನ್ನು ಬಯಸಿದ್ರೆ ಇಹಲೋಕದ ಭೋಗವನ್ನು ಕೊಡ್ತಾನೆ. ಇದ್ಯಾವುದು ಬೇಡ ಗುರುನಾಥ, ನನಗೆ ಜ್ಞಾನವನ್ನು ಕೊಡು, ಮೋಕ್ಷವನ್ನು ಪ್ರದಾನ ಮಾಡು ಅಂದ್ರೆ ಈ ಮೋಕ್ಷವನ್ನು ಕೂಡ ಪ್ರದಾನ ಮಾಡುವಂಥ ಶಕ್ತಿ ಸದ್ಗುರುಗೆ ಇದೆ. ಅದಕ್ಕೆ ನಾವು ಆ ಗುರುವಿನ ಆಪ್ತ ಅಂಗಸ್ಥಾನ ಸದ್ಭಾವ ಚತುರ್ವಿಧ ಸೇವೆಯನ್ನು ಮಾಡಿದ್ವಿ ಅಂತಂದ್ರೆ ಆ ಗುರು ಸಂತುಷ್ಟ ಆದ ಪ್ರಸನ್ನ ಆದ ಅಂದ್ರೆ ನಮಗೆ ಎಲ್ಲವನ್ನೂ ಕೂಡ ಕೊಡ್ತಾನೆ. ಸ್ವರ್ಗಂ ವಾ ಧನಂ ವಾ ಧಾನ್ಯಂ ವಾ ವಿದ್ಯಾ ಪುತ್ರ ಸುಖಾನಿ ಚ ಗುರೋರಿತ್ಯನುರೋಧೇನ ನ ಕಿಂಚಿದಪಿ ದುರ್ಲಭಂ ಅಂತ ಹೇಳಿದ ಹಾಗೆ ನಮಗೆ ಎಲ್ಲ ಭೋಗ ಭಾಗ್ಯವನ್ನು ಆ ಸದ್ಗುರುನಾಥ ಕೊಡ್ತಾನಾದ್ದರಿಂದ ತಾವೆಲ್ಲರೂ ಕೂಡ ಪುಣ್ಯಾತ್ಮರು. ಪ್ರತಿ ವರ್ಷ ಈ ಯಾವ ಬಳ್ಳಾರಿ ನಗರದಲ್ಲಿ ಪರಮ ಪೂಜ್ಯರಾದ ನಿತ್ಯಾನಂದ ಭಾರತೀ ಮಹಾಸ್ವಾಮೀಜಿಯವರು ನಿಮ್ಮೆಲ್ಲರಿಗೂ ಬಸವಾನಂದ ಸ್ವಾಮಿಗಳು ಹೇಳಿದ ಹಾಗೆ ಸಿದ್ಧಾರೂಢನ ಅವತಾರ ಶಿವಾನಂದ ಭಾರತಿ ಗುರುವರ ಬದ್ಧ ಮಾನವರುದ್ಧಾರಗೈಯಲು ಮಾಡುತ್ತೀಯನು ಸಂಚಾರ ಎಂಬ ಹಾಗೆ ಹೇಳಿದ ಹಾಗೆ ನಾವೆಲ್ಲರೂ ಸಿದ್ಧಾರೂಢರನ್ನು ಗುರುನಾಥಾರೂಢರನ್ನು ಉಳಿದೆಲ್ಲ ಮಹಾತ್ಮರನ್ನು ನೋಡಲಿಕ್ಕೆ ಆಗಿಲ್ಲ. ಆದರೂ ಕೊರಗುವ ಅಗತ್ಯ ಇಲ್ಲ. ಆ ಎಲ್ಲರ ಸ್ವರೂಪವೇ ಯಾರು ಅಂತಂದ್ರೆ ಪರಮ ಪೂಜ್ಯ ಜಗದ್ಗುರು ಅಪ್ಪಾಜಿಯವರು. ಅವರ ದರ್ಶನವನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಂಡಿದ್ದಾದ್ರೆ ನಮ್ಮ ಇಷ್ಟಾರ್ಥಗಳು ನಮ್ಮ ನಾವು ಇಚ್ಛಿಸಿದ ಭೋಗ ಭಾಗ್ಯ ಎಲ್ಲ ಭೋಗಗಳು ದೊರಕ್ತಾವು. ಆ ಗುರುವಿನ ಕೃಪೆಯಿಂದ ಜ್ಞಾನ ಪ್ರಾಪ್ತಿಯಾಗಿ ಜ್ಞಾನದ್ವಾರ ಮೋಕ್ಷವನ್ನು ಪಡೆದು ನಾವು ನಿತ್ಯ ಶಾಂತಿ ಸುಖವನ್ನು ಪರಮ ಪೂಜ್ಯ ಜಗದ್ಗುರು ಅಪ್ಪಾಜಿಯವರ ಕೃಪೆಯಿಂದ ಪಡೆಯಲಿಕ್ಕೆ ಸಾಧ್ಯದ. ಆದ್ದರಿಂದ ತಾವೆಲ್ಲರೂ ಕೂಡ ಆ ಸದ್ಗುರುದೇವನ ಪೂಜೆಯನ್ನು ಇವತ್ತು ಗುರುಪೂರ್ಣಿಮೆಯ ಪೂಜೆಯನ್ನು ನೋಡಬೇಕಾದ್ರೆ ಎಲ್ಲಿ ಬರಬೇಕು ಅಂತಂದ್ರೆ ಈ ಬಳ್ಳಾರಿ ನಗರಕ್ಕೆ ಬರಬೇಕು. ಅಷ್ಟು ಚೆನ್ನಾಗಿ ನೀವು ಪೂಜೆಯನ್ನು ಮಾಡ್ತೀರಿ. ಆದ್ದರಿಂದ ಗುರುಪೂಜೆಯನ್ನು ಮಾಡೋದರಿಂದ ಎಲ್ಲ ಬ್ರಹ್ಮಜ್ಞಂ ಹೆರ್ಚಯೇತ್ ಭೂತಿ ಕಾಮ ಅಂತ ಉಪನಿಷತ್ತು. ಒಬ್ಬ ಬ್ರಹ್ಮಜ್ಞಾನಿಯ ಪೂಜೆಯನ್ನು ಮಾಡಿ ಸಂತುಷ್ಟಗೊಳಿಸಿದ್ವಿ ಅಂತಂದ್ರೆ ನಾವು ಬೇಡಿದ ಸಂಪತ್ತು ಭೋಗ ಭಾಗ ಐಶ್ವರ್ಯ ಜ್ಞಾನ ಪ್ರಾಪ್ತಿಯಾಗ್ತದೆ. ನಮಗೆ ತಮ್ಮೆಲ್ಲರಿಗೂ ಕೂಡ ಇಂಥ ಇಹಲೋಕದ ಭೋಗ ಭಾಗ್ಯ ಸಿರಿ ಸಂಪದಾದಿಗಳ ಜೊತೆ ನಿತ್ಯ ಸುಖವನ್ನು ಪರಮ ಪೂಜ್ಯ ಜಗದ್ಗುರು ಅಪ್ಪಾಜಿಯವರು ಕೊಟ್ಟು ಕರುಣಿಸಲಿ ಅಂತ ಆ ಪೂಜ್ಯ ಗುರುದೇವನ ಚರಣಾರವಿಂದಗಳಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಆ ಸದ್ಗುರುದೇವನ ಸನ್ನಿಧಾನದಲ್ಲಿ ಸಮರ್ಪಿಸುತ್ತೇನೆ.